ಹುಡುಗಿಯರು ಹುಡುಗರು ರಿಲೇಶನ್ಶಿಪ್ ಅಲ್ಲಿ ಇರಬೇಕು ಅಂದ್ರೆ ಜಗಳ ಮಾಡ್ತಾರೆ. ಒನ್ ಮೇನ್ ಥಿಂಗ್ ಏನು ಅಂದ್ರೆ, ನೀನು ನಂಗೆ ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ, ನಾನ್ ಮಾತಾಡುವಾಗ ನೀನು ಇಂಟರಪ್ಟ್ ಮಾಡ್ತಾ ಇದೀಯಾ, ನಂಗೆ ಆಪರ್ಚುನಿಟಿನೇ ಇಲ್ಲ ಅಂತ ಜಗಳ ಆಗುತ್ತೆ. ಈ ಸಿಚುವೇಶನ್ ಅಲ್ಲಿ ನೀವೊಂದು ಮೆಚ್ಯೂರ್ ಹುಡುಗ ಆಗಿ ಬಿಡಿ ಅವರಿಗೆ ಮಾತಾಡ್ಲಿಕ್ಕೆ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಫ್ರಸ್ಟ್ರೇಷನ್ ಆಗುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ಗೆ ಜಾಸ್ತಿ ಕೋಪ ಬರುತ್ತೆ. ಬಟ್ ಒಂದ್ಸತಿ ನೀವು ಆ ಆರ್ಟ್ ಆಫ್ ಲಿಸ್ನಿಂಗ್ ನ ಡೆವಲಪ್ ಮಾಡ್ಕೊಳ್ತೀರಲ್ಲ, ಮತ್ತೆ ನೋಡಿ ಹೇಗೆ ನಿಮ್ ಲೈಫ್ ಚೇಂಜ್ ಆಗುತ್ತೆ, ನಿಮ್ ರಿಲೇಶನ್ಶಿಪ್ ಚೇಂಜ್ ಆಗುತ್ತೆ. ಮೇನ್ ಪ್ರಾಬ್ಲಮ್ ಎಲ್ಲ ಆಗೋದಂದ್ರೆ ನಾವು ಕೇಳಿಸ್ಕೊಳ್ಳಕ್ಕೆ ರೆಡಿ ಇಲ್ಲ, ನಾವು ದುಡುಕಿ ಮಾತಾಡ್ಬಿಡ್ತೀವಿ. ಆಸ್ ಐ ಟೋಲ್ಡ್, ಇದೇ ಮೂಮೆಂಟ್ ಅಲ್ಲಿ ನಿಮ್ಗೆ ಫ್ರಸ್ಟ್ರೇಷನ್ ಆಗ್ತಾ ಇರುವಾಗ ನೀವು ಸಬ್ ಕಾನ್ಶಿಯಸ್ಲಿ ತಾಳ್ಮೆಯಿಂದ ಇರು ಈ ತರ ಹೇಳ್ತಾ ಇದ್ರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ನೀವು ಡೆವಲಪ್ ಮಾಡ್ಕೊಳ್ತೀರಾ. ಆಗ ಬರುತ್ತೆ ನೋಡಿ ಪೀಸ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಯಾಕಂದ್ರೆ ಅವರು ಮಾತಾಡ್ತಾ ಇರ್ತಾರೆ, ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಎಷ್ಟೊತ್ತಂತ ಮಾಡ್ತಾರೆ. ನಿಮ್ಮನ್ನ ನೋಡಿ ಅವರು ಕಲಿತಾರೆ. ಯಾಕೆ ಗೊತ್ತಾ, ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕು ಅಂದ್ರೆ ನಿಮ್ಗೆ ಗೊತ್ತು, ನೀವು ಲವ್ ಕೊಟ್ರೆ ಮಾತ್ರ ಅವ್ರು ಲವ್ ಕೊಡೋದು. ಅದೇ ತರ ನೀವು ಶಾಂತಿಯಾಗಿ ಪೀಸ್ ಅಲ್ಲಿ ಇದ್ರೆ ಒಂದಲ್ಲ ಒಂದು ದಿನ ಅವರು ಶಾಂತಿಯಾಗಿ ಪೀಸ್ ಅಲ್ಲಿ ಬಂದೇ ಬರ್ತಾರೆ, 101%. ಅಂಡ್ ಈ ವಿಡಿಯೋ ನೋಡುವಾಗ ನಿಮ್ ಮನ್ಸಲ್ಲಿ ತಲೆಯಲ್ಲಿ ಆ ಒಂದು ಪರ್ಸನ್ ಬರ್ತಾರಲ್ಲ, ಯಾರಿಗೆ ಇದು ಅರ್ಥ ಆಗ್ಬೇಕು ಅಂತ ನಿಮ್ಗೆ ಫೀಲ್ ಆಗತ್ತೆ, ಅವರಿಗೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ.